ಎಲ್ರಿಗೂ ನಮಸ್ಕಾರ. ಮುಂಚಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ಕೂಡ ಅಣು ಅಣುವಿನಲ್ಲೂ ಕನ್ನಡತನ ಬಿತ್ತರಿಸುವಂತಹ ಹೆಮ್ಮೆಯ ವಾಹಿನಿ NKR ಟಿವಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಗುರುವಾರದ ಈ ಶುಭ ದಿನ ಯಾವ ವಿಶೇಷವಾದ ವಿಚಾರವನ್ನ ಗುರುಗಳು ತಿಳಿಸಲಿದ್ದಾರೆ ಕೇಳೇ ಬಿಡೋಣ. ಇವರು ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು, ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಗುರುಗಳೇ. ನಮಸ್ಕಾರ ಮತ್ತು ಧನ್ಯವಾದ. ಗುರುವಾರ ಈ ದಿನದ ಒಂದು ದಿನ ವಿಶೇಷ, ದಿನ ಭವಿಷ್ಯ, ಕ್ಷೇತ್ರ ಮಹಿಮೆ ಎಲ್ಲ ತಿಳಿಯೋ ಮುನ್ನ ಪಂಚಾಂಗ ಶ್ರವಣ, ಅದಕ್ಕೂ ಮುನ್ನ ಶ್ಲೋಕದೊಂದಿಗೆ ಪ್ರಾರಂಭಿಸೋಣವಾ? ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂ ಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂ ಚ ಶ್ರೀಧರಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮ ಎಲ್ಲ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಎಲ್ಲರಿಗೂ ಕೂಡ ಈ ಒಂದು ಆಗಸ್ಟ್ ತಿಂಗಳ 28ನೇ ತಾರೀಖಿನ ದಿವಸ ಯಾರ್ಯಾರು ಹುಟ್ಟಿದ ಹಬ್ಬ, ವಿವಾಹ ವಾರ್ಷಿಕೋತ್ಸವ ಇತ್ಯಾದಿ ಸಂಭ್ರಮದಲ್ಲಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವಂತನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತೇಳಿ ಹಾರೈಸ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಕೊಡೋಣ. ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ. ನಿನ್ನೆ ಮೊನ್ನೆ ಗೌರಿ ಗಣೇಶನ ಆಚರಣೆ ಎಲ್ಲರೂ ಸಹ ಮಾಡಿ ಖುಷಿಯಾಗಿ ಆನಂದವಾಗಿ ಇದ್ದೀರಿ. ಇದೇ ಖುಷಿ, ಸಂತೋಷ, ಆನಂದ ಸದಾಕಾಲ ನಿಮ್ಮ ಕುಟುಂಬದಲ್ಲಿ ಇರಲಿ ಅಂತ ಹಾರೈಸ್ತೀನಿ. ಹಾಗೆಯೇ ಇವತ್ತು ಪಂಚಮಿ ಗುರುವಾರ ಇರ್ತಕ್ಕಂಥ ನಕ್ಷತ್ರ ಚಿತ್ತಾ ನಕ್ಷತ್ರ. ಅರ್ಥಾತ್ ನಿನ್ನೆ ಮಧ್ಯರಾತ್ರಿ ಚಂದ್ರ ಕನ್ಯಾ ರಾಶಿಯನ್ನು ಬಿಟ್ಟು ತುಲಾ ರಾಶಿಗೆ ಪ್ರವೇಶವನ್ನು ಮಾಡಿದ್ದಾನೆ. ಚಿತ್ತಾ ನಕ್ಷತ್ರದಲ್ಲಿ ಇವತ್ತು ಇರ್ತಾನೆ, ನಾಳೆ ಕೂಡ ತುಲಾ ರಾಶಿಯಲ್ಲೇ ಇರ್ತಾನೆ. ಇವತ್ತಿರ್ತಕ್ಕಂಥದ್ದು ಶುಕ್ಲ ಅನ್ನುವಂತಹ ಒಂದು ಯೋಗ ಇದೆ, ಶುಕ್ಲ ನಾಮಕ ಯೋಗ, ಹಾಗೂ ಬಾಲವ ಅಂತಕ್ಕಂಥ ಒಂದು ಕರಣ ಇದೆ. ಇದು ಇವತ್ತಿನ ಪಂಚಾಂಗವಾದರೆ, ಇವತ್ತಿನ ಗ್ರಹ ಸ್ಥಿತಿಯನ್ನು ಒಂದು ಸಾರಿ ನೋಡೋದಾದರೆ, ಮೇಷ ವೃಷಭ ರಾಶಿಗಳಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಶುಕ್ರ, ಮೇಷ ವೃಷಭ ರಾಶಿಗಳಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು ಇರತಕ್ಕಂಥದ್ದು, ಕರ್ಕಾಟಕದಲ್ಲಿ ಬುಧ ಶುಕ್ರ, ಸಿಂಹದಲ್ಲಿ ರವಿ ಮತ್ತು ಕೇತು, ಕನ್ಯಾ ರಾಶಿಯಲ್ಲಿ ನಿನ್ನೆವರೆಗೂ ಇದ್ದಂತಹ ಚಂದ್ರ ಈಗ ತುಲಾ ರಾಶಿಗೆ ಬಂದಿರೋದ್ರಿಂದ ಕನ್ಯಾ ರಾಶಿಯಲ್ಲಿ ಕೇವಲ ಮಂಗಳನ ಸಂಚಾರ ಮಾತ್ರ ಇದೆ. ತುಲಾ ರಾಶಿಯಲ್ಲಿ ಚಂದ್ರ, ವೃಶ್ಚಿಕ ಧನು ಮಕರ 3 ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಹಾಗೆಯೇ ಕುಂಭ ಮತ್ತು ಮೀನ ರಾಶಿಯಲ್ಲಿ ಯಥಾ ಪ್ರಕಾರ ರಾಹು ಮತ್ತು ಶನೈಶ್ಚರರ ಸಂಚಾರ ಇದೆ. ಇದು ಇವತ್ತಿನ ಗ್ರಹ ಸ್ಥಿತಿ ಇರತಕ್ಕಂಥದ್ದು. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಗಳೇ, ಮೇಷರಾಶಿಗೆ ಹೇಗಿದೆ ಈ ದಿನ? ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. 6 ಮತ್ತು 7ನೇ ರಾಶಿಯಲ್ಲಿರ್ತಕ್ಕಂತಹ ಚತುರ್ಥಾಧಿಪತಿ ಅಂದ ಮೇಲೆ ಉತ್ತಮವಾಗಿರತಕ್ಕಂಥ ಒಂದು ದಿನ. ಚಂದ್ರ ಸ್ಥಿತಿ, ಉಳಿದೆಲ್ಲ ಗ್ರಹಗಳ ಸ್ಥಿತಿ ಕೂಡ ಉತ್ತಮವಾಗಿದೆ. ಆದರೆ 12ರಲ್ಲಿರ್ತಕ್ಕಂಥ ಶನೈಶ್ಚರನ ಸಂಬಂಧಿತವಾಗಿ ಸ್ವಲ್ಪ ಮಟ್ಟಿನ ಮಾನಸಿಕವಾಗಿರತಕ್ಕಂಥ ಒಂದು ಅಸಮಾಧಾನದ ದಿನ. ಶನಿಚಂದ್ರ ಯೋಗ ಅಂತಕ್ಕಂಥದ್ದು ಮುಗಿದು ಹೋಗಿರ್ತದೆ. ಅರ್ಥಾತ್ ಒಂದು ಥರದ ಅನಿರೀಕ್ಷಿತವಾಗಿರ್ತಕ್ಕಂಥ ಯಾವುದೋ ಒಂದು ಆಘಾತದ ಭಯ, ಆತಂಕ, ಗಾಬರಿ ಇತ್ಯಾದಿ ಏನೋ ಒಂದು ಹಬ್ಬದ ಒಂದು ಸಡಗರವನ್ನು ಕೂಡ ಕೆಡಿಸಿತ್ತಲ್ಲ, ಅದೆಲ್ಲ ಇವತ್ತು ಶಾಂತವಾಗ್ತಕ್ಕಂಥ ಅವಕಾಶ ತುಂಬ ಚೆನ್ನಾಗಿದೆ. ಆಂಜನೇಯನ ಧ್ಯಾನ ಮಾಡಿಕೊಂಡಷ್ಟೂ ಅದರಲ್ಲಿ ಇನ್ನಷ್ಟು ಒಂದು ಅನುಕೂಲವನ್ನು ಕಾಣಲಿಕ್ಕೆ ಅವಕಾಶ ಉಂಟು. ಚಿಂತೆ ಮಾಡೋದು ಬೇಡ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವರಿಗೂ ಕೂಡ ಸ್ವಲ್ಪ ಮಟ್ಟಿನ ಲಾಭಾಂಶವನ್ನು ನೋಡ್ತಕ್ಕಂಥ ದಿನ. ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಹುರುಪಿನಿಂದ ಕೆಲಸ ಮಾಡ್ತಕ್ಕಂಥದ್ದು, ಅರ್ಥಾತ್ ಓದತಕ್ಕಂಥ ಒಂದು ಅವಕಾಶ ಕೂಡ ಉಂಟು. ಇದರ ಜೊತೆಯಲ್ಲಿ ಕರ್ಮ ಅಂದರೆ ಕರ್ಮಸ್ಥಾನದಲ್ಲಿ ರಾಹು, ಜಾಬ್ ಇತ್ಯಾದಿಗಳಿಗೆ ಹೋಗ್ತಕ್ಕಂಥವರಿಗೆ ಕೂಡ ಅಲ್ಲಿಂದ ಭಾಗ್ಯದಲ್ಲಿ ಚಂದ್ರ ಬರ್ತಕ್ಕಂಥದ್ದಾದ್ದರಿಂದ ತೃತೀಯ ಸ್ವಲ್ಪ ಶ್ರಮಪಟ್ಟು, ಸ್ವಲ್ಪ ಇಷ್ಟಪಟ್ಟು, ಕಷ್ಟಪಟ್ಟು ನೀವು ಕೆಲಸ ಮಾಡಿದ ಪಕ್ಷದಲ್ಲಿ ಇವತ್ತು ಉದ್ಯೋಗ ಸ್ಥಾನದಲ್ಲಿ ಕೂಡ ಪ್ರಮೋಷನ್ ಪ್ರಯತ್ನ ಪಡ್ತಕ್ಕಂಥವರಿಗೆ ಸಾಕಷ್ಟು ಅನುಕೂಲ ಅಂತಕ್ಕಂಥದ್ದಾಗತ್ತೆ. ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಬೇಕು. ಕಾರಣ ಏನು ಅಂತಂದರೆ
4ನೇ ರಾಶಿ ಸಾಧನ ರಾಶಿಯಲ್ಲಿರತಕ್ಕಂತಹ ಕೇತು ಮತ್ತು ರವಿಯ ಯೋಗ. ಹಾಗಾಗಿ ಆದಿತ್ಯ ಕೇತು, ಕೇತ್ವಾದಿತ್ಯ ಯೋಗ ಅಂತ ಹೇಳ್ತೇವೆ. ಒಳ್ಳೆಯ ಒಂದು ಯೋಗ ಅದು. ಹಾಗಾಗಿ ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಪ್ರಮೋಷನ್ ಇತ್ಯಾದಿಗಳಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ. ಕೆಲಸದಲ್ಲಿ ತಾದಾತ್ಮ್ಯತೆಯನ್ನು, ಇಂಟ್ರೆಸ್ಟನ್ನು ತೋರಿಸಿ ಅಭಿವೃದ್ಧಿ ತನ್ನಿಂತಾನೇ ಹುಡ್ಕೊಂಡು ಬರ್ತದೆ. ಪಾಸಿಟಿವ್ ಮೈಂಡ್ಸೆಟ್ಟನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅರ್ಥ ಏನು ಅಂತ ನೀವು ಮಾಡ್ಕೋಬೇಕಷ್ಟೆ. ಹಾಗಾಗಿ ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಲಾಭಾಂಶವನ್ನು ನೋಡ್ತಕ್ಕಂಥ ದಿನ. ಅನೇಕರಿಗೆ ಲಾಭ ಅಂತ ಅಂದ್ಕೊಂಡ್ರೆ ಕೇವಲ ದುಡ್ಡು ಅಂತ ಬಂದ್ಬಿಡುತ್ತೆ. ಲಾಭ ಅಂತಕ್ಕಂಥದ್ದು ಕೇವಲ ದುಡ್ಡಿನಿಂದ ಬರೋದಿಲ್ಲ. ದುಡ್ಡು ಒಂದು ಹೌದು, ಅಲ್ಲ ಅಂತ ಹೇಳೋದಿಲ್ಲ. ಆದರೆ ಲಾಭ ಅಂದರೆ ಯಾವ್ಯಾವುದರಲ್ಲಿ? ಪಂಚಮದಲ್ಲಿರ್ತಕ್ಕಂತಹ ಚಂದ್ರ, ಅದು ಯಾರದ ದ್ವಿತೀಯ, ಅಲ್ಲಿ ಪರಿವರ್ತನೆ ಯೋಗ ಇದೆ. ಅಂದರೆ ಮಕ್ಕಳಿಂದ ಒಳ್ಳೆಯ ಒಂದು ಸುದ್ದಿ ಬರ್ತದೆ, ಖುಷಿ ಆಗ್ತದೆ, ಮಕ್ಕಳ ಜೊತೆಯಲ್ಲಿ ಕಾಲವನ್ನು ಕಳೀತಕ್ಕಂಥ ಅವಕಾಶ ಸಿಗ್ತದೆ. ಇವೆಲ್ಲ ಲಾಭ ಅಲ್ವಾ? ಆರೋಗ್ಯದಲ್ಲಿ ವೃದ್ಧಿ ಆಗ್ತದೆ, ಲಾಭ ಅಲ್ವಾ? ಕೆಲಸ ಇಲ್ಲದೆ ಇರತಕ್ಕಂಥವರಿಗೆ ಒಂದು ಕೆಲಸ ಪ್ರಾಪ್ತಿ ಆಗ್ತದೆ, ಲಾಭ ಅಲ್ವಾ? ಹಾಗಾಗಿ ಈ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಎಲ್ಲ ಲಕ್ಷಣಗಳನ್ನು ಇವತ್ತು ಮಿಥುನ ರಾಶಿಯವರಿಗೆ ಊಹಿಸಬಹುದಾಗಿರುತ್ತೆ. ಹಿರಿಯರೊಂದಿಗೆ ಕಾಲ ಕಳೀತಕ್ಕಂಥ ಅವಕಾಶ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಮಿಥುನಕ್ಕೆ ಕೇಂದ್ರ ಸ್ಥಿತಿ ಬಹಳ ಚೆನ್ನಾಗಿದೆ, ಗುರುಚಂದ್ರ ಯೋಗ ಇದೆ. ಅರ್ಥಾತ್ ನೀವು ತ್ರಿಕೋಣ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ತೇವೆ. ಅಲ್ಲಿ ತ್ರಿಕೋಣದಲ್ಲಿ ಗುರು ಮತ್ತು ಚಂದ್ರ ಇರ್ತಕ್ಕಂಥದ್ದು, ಬಾಧೆ ರಾಹುವಿನದ್ದಿದೆ. ಹಾಗಾಗಿ ಲೆಕ್ಕ ಇಟ್ಟು ಗೋಸೇವೆಯನ್ನು ಮಾಡ್ಕೊಳ್ಳಿ. ಅಂದರೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಗೋಸೇವೆಯನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದೊಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 1 ಮತ್ತು 4ರ ಪರಿವರ್ತನೆ. 1 ಅಂದರೆ ಶರೀರದ ಆರೋಗ್ಯ ಅಥವಾ ತಲೆಯ ಭಾಗ, 4 ಅಂದರೆ ಸುಖ, ನೆಮ್ಮದಿ, ಶಾಂತಿ, ಸಮಾಧಾನ ಅಂತ ಅರ್ಥ. ಅಂದರೆ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಅಂತಕ್ಕಂಥದ್ದು ಕಾಣಿಸ್ತದೆ. ಯಾರಿಗೆ ವಿಪರೀತವಾಗಿರತಕ್ಕಂಥ ಶೀತಾದಿಗಳು ಅಥವಾ ಪಿತ್ತ ಇತ್ಯಾದಿ ವಾತಾದಿ ಪ್ರಕೃತಿಯಿಂದಾಗಿ ಯಾರಿಗೆ ತಲೆನೋವು ಇತ್ಯಾದಿಗಳೆಲ್ಲ ಬಂದಿರ್ತದೆ, ಅದೆಲ್ಲವನ್ನು ಉಪಶಮನ ಮಾಡಿಕೊಳ್ತಕ್ಕಂಥ ಒಂದು ಅವಕಾಶ ಇವತ್ತು ಕಾಣಿಸುತ್ತೆ. ಭೂಮಿ ವ್ಯವಹಾರಗಳಲ್ಲಿ ಕೂಡ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಲಿಕ್ಕೆ ಅವಕಾಶ ಕಾಣಿಸುತ್ತೆ. ಬೋರ್ ಕೊರೆಸ್ತಕ್ಕಂಥ ಯೋಚನೆ ಮಾಡ್ತಾ ಇರತಕ್ಕಂಥವ್ರು ಏನಿರ್ತಾರೆ, ಕರ್ಕಾಟಕ ರಾಶಿಯವರು ಪ್ರಯತ್ನ ಮಾಡಬಹುದಾಗಿರುತ್ತೆ. ಭೂಮಿಯಲ್ಲಿ ಗಂಗೆಯ ಪ್ರಾಪ್ತಿ ಆಗ್ತಕ್ಕಂಥ ಲಕ್ಷಣಗಳು ಉಂಟು. ಹಾಗಾಗಿ ಇವತ್ತಿನ ದಿನ ಕರ್ಕಾಟಕ ರಾಶಿಯವರಿಗೆ ಕೂಡ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿ ಸ್ವಲ್ಪ ರಾಶಿಯಲ್ಲಿ ಬಂದಿರೋದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಖರ್ಚು ಅಂತಕ್ಕಂಥದ್ದು ಕಾಣಿಸುತ್ತೆ. ಚಿಂತೆ ಮಾಡುವಂಥದ್ದಲ್ಲ, ದುಡಿಯೋದು ನಮ್ಮ ಖರ್ಚಿಗೋಸ್ಕರವಾಗಿ. ನಾವು ಸಂಪಾದನೆ ಮಾಡಿದ ದುಡ್ಡನ್ನು ಇನ್ನೊಬ್ಬರ ಕೈಯಲ್ಲಿ ಗಂಟು ಕೊಟ್ಬಿಟ್ಟು ನಾವಿದ್ದು ಹೋಗೋಂಥ ಪ್ರಸಂಗ ಬರಬಾರ್ದು. ಹಾಗಾಗಿ ನಾವು ಸಂಪಾದನೆ ಮಾಡಿದ ದುಡ್ಡು ನಮ್ಮ ಸುಖ ಸಂತೋಷಕ್ಕೆ ಮತ್ತು ನಮ್ಮವರ ಸುಖ ಸಂತೋಷಕ್ಕಾಗಿಯೇ ಖರ್ಚಾಗಬೇಕು. ಅದರಲ್ಲಿ ಯಾವ ತಪ್ಪು ಇಲ್ಲ. ಮಾಡಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಜೊತೆಯಲ್ಲಿ ಪರಿವರ್ತನದಲ್ಲಿರ್ತಕ್ಕಂಥ ಬುಧ ಶುಕ್ರ ಯೋಗಕ್ಕೋಸ್ಕರವಾಗಿ ನೀವಿವತ್ತು ನರಸಿಂಹನನ್ನು ಆರಾಧನೆ ಮಾಡ್ಕೊಳ್ಳಿ. ಶುಭವಾಗಲಿ. ಗುರುಗಳೇ, ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಇವತ್ತು ವಿಶೇಷವಾದ ಸ್ಥಳದ ಬಗ್ಗೆಯೇ ಹೇಳ್ತಿರ್ತೀರಾ ಅನ್ನೋದು ನಮ್ಮ ಭಾವನೆ. ಕಾರಣ ಗುರುವಾರ ಬೇರೆ, ಇವತ್ತು ಯಾವ ಕ್ಷೇತ್ರದ ಬಗ್ಗೆ ಮಾಹಿತಿ? ಯಾವ ಕ್ಷೇತ್ರದ ಬಗ್ಗೆ ಮಾಹಿತಿ ಅನ್ನೋದಕ್ಕಿಂತ ಮುಂಚಿತವಾಗಿ ನಮ್ಮ ಕರ್ನಾಟಕಕ್ಕಿಂತ ಈ ಸರಿ ಸ್ವಲ್ಪ ಬೇರೆ ರಾಜ್ಯಕ್ಕೆ ಹೋಗೋಣ. ನಾವು ಉತ್ತರದ ಕಡೆಗೆ ಹೋಗೋದು ಬೇಡ. ಯಾವಾಗಲೂ ಉತ್ತರದ ಕಡೆಗೆ ಹೋಗ್ತಾರಲ್ಲ ಇವರು ಅಂತ ನಮ್ಮ ಜನನೂ ಬೇಜಾರು ಮಾಡ್ಕೊಳ್ಳೋದು ಬೇಡ. ಇವತ್ತು ಸ್ವಲ್ಪ ದಕ್ಷಿಣದ ಕಡೆ ಹೋಗೋಣ, ಅದರಲ್ಲೂ ಪಶ್ಚಿಮ ದಕ್ಷಿಣದ ಕಡೆಗೆ ಹೋಗೋಣ, ಇನ್ನೂ ಚೆನ್ನಾಗಿರುತ್ತೆ. ಎಲ್ಲಿಗೆ ಹೋಗೋಣ ಅಂತಂದರೆ, ನಮ್ಮ ಭಾರತೀಯ ಪರಂಪರೆಯಲ್ಲಿ ನಮ್ಮ ಭಾರತೀಯವಾಗಿರ್ತಕ್ಕಂಥ ವೇದ, ಉಪನಿಷತ್ತು, ಶಾಸ್ತ್ರ, ವಿಜ್ಞಾನ, ಮನಃಶಾಸ್ತ್ರ, ಭೌತ ರಸಾಯನಾದಿ ಎಲ್ಲ, ಜೀವಶಾಸ್ತ್ರ ಇರ್ಬೋದು, ಆಧ್ಯಾತ್ಮಶಾಸ್ತ್ರ ಇರ್ಬೋದು, ಎಲ್ಲವನ್ನು ಒಂದು ಹಂತದಲ್ಲಿ ನಾವು ಕಳ್ಕೊಳ್ಳುವಂಥ ಸ್ಥಿತಿಯಾಗಿದ್ದಾಗ ನಮ್ಮ ದಕ್ಷಿಣದಲ್ಲಿ ಪ್ರಚಂಡ ವ್ಯಕ್ತಿಯೊಬ್ಬರು ಹುಟ್ಟುತ್ತಾರೆ. ದಕ್ಷಿಣ ಭಾರತದಲ್ಲಿ ಮಹಾಪ್ರಚಂಡ ವ್ಯಕ್ತಿ. ಸಂಪೂರ್ಣವಾಗಿ ಎಲ್ಲವೂ ಕೂಡ ನಾಶವಾಗ್ತಕ್ಕಂಥ ಹಂತ ಅದು. ವ್ಯವಸ್ಥಿತವಾಗಿ ಇದನ್ನೆಲ್ಲ ಮುಗಿಸ್ಬೇಕು ಅಂಥೇಳಿ ಪ್ರಯತ್ನ ಪಡ್ತಾ ಇದ್ದಂಥ ಜನರು ಆ ಸಂದರ್ಭದಲ್ಲಿ ಭಗವತ್ ಶಕ್ತಿ ಗೋಚರವಾಗ್ತದೆ. ಇದನ್ನೆಲ್ಲ ಉಳಿಸುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂಥೇಳಿ ನಮ್ಮಲ್ಲಿ ಅನೇಕರು ಕೇಳೋದಿದೆ, ಪ್ರಶ್ನೆ ಕೇಳ್ತಾರೆ ಅನೇಕರು. ಹೌದು, ನೀವೇ ಭಾಳ ದೊಡ್ಡದಾಗಿ ದೇವ್ರ ಅವತಾರ ಅಂತೀರಿ, ಏನು ನಿಮ್ಮ ಭಾರತದಲ್ಲಿ ಒಂದೇನ ಭೂಮಿ ಇರೋದು? ಭಾರತ ಮಾತ್ರ ದೇವಭೂಮಿನಾ? ಬೇರೆ ದೇಶಗಳೆಲ್ಲ ಇಲ್ವಾ? ಆಫ್ರಿಕಾ, ಅಮೇರಿಕಾ, ಆಸ್ಟ್ರೇಲಿಯಾ ಎಲ್ಲ ಏನು ಹಾಗಾದರೆ? ಅಲ್ಲೆಲ್ಲ ಯಾಕೆ ದೇವ್ರ ಅವತಾರ ಆಗಲ್ಲ? ಏನು ಭಾರತದಲ್ಲಿ ಮಾತ್ರ ಆಗಬೇಕು ಅಂತಿದೆಯಾ? ರೂಲ್ಸ್ ಇದೆಯಾ ಅಂತ ಪ್ರಶ್ನೆ. ಈ ಪ್ರಪಂಚ ಅನ್ನೋದು ಭಗವತ್ ಶಕ್ತಿಗೆ ಒಂದು ಮನೆ. ನಾವು ಅರ್ಥ ಮಾಡ್ಕೊಳ್ಬೇಕು, ಒಂದು ಮನೆ. ಈಗ ನಿಮಗೊಂದು ಮನೆ ಇದೆ ತಾನೇ?
ವ್ಯವಸ್ಥಿತ, ಅವನು ಸರ್ವಶಕ್ತ, ಅವನು ನಿರ್ಮಾಣ ಮಾಡಿಟ್ಕೊಂಡಿರೋಂಥ ಒಂದು ಮನೆ ಅಂತ ನೀವು ಅಂದ್ಕೊಂಡ್ರೆ, ಮನೆ ಒಳಗಡೆಗೆ ಬಾತ್ರೂಮ್ ಇದೆ, ಬೆಡ್ರೂಮ್ ಇದೆ, ಕಿಚನ್ ಇದೆ, ಡೈನಿಂಗ್ ಹಾಲ್ ಇದೆ, ವರಾಂಡ ಇದೆ, ಪಾರ್ಕಿಂಗ್ ಇದೆ ಅಲ್ವಾ, ಇದೆಲ್ಲದೂ ಇರುತ್ತೆ ತಾನೆ. ಸುತ್ತ ಕಾಂಪೌಂಡ್ ಇರ್ತದೆ, ಗಾರ್ಡನ್ ಇರ್ತದೆ, ಎಲ್ಲ ಇದೆ ಅಲ್ವಾ ಒಂದು ಮನೆ ಅಂದಮೇಲೆ. ಹಾಗೆ ಈ ಭೂಮಿಯನ್ನು ನಾವು ಸಿದ್ಧಪಡಿಸ್ಕೊಂಡಿದ್ದಾನೆ. ಇಲ್ಲಿ ಅಮೇರಿಕ ಇದೆ, ಆಸ್ಟ್ರೇಲಿಯಾ ಇದೆ, ಎಲ್ಲದೂ ಇದೆ. ಹಾಗೆ ನಿಮ್ಮ ಮನೆ ಒಳಗಡೆಗೆ ಸ್ವಲ್ಪ ನೆಮ್ಮದಿಯಿಂದ ಬದುಕಬೇಕು, ಆಧ್ಯಾತ್ಮಿಕವಾದ ಜೀವನ ಮಾಡಬೇಕು ಅನ್ನೋನು ಏನು ಮಾಡ್ತಾನೆ, ಪ್ರತ್ಯೇಕವಾದ ಒಂದು ದೇವ್ರ ಮನೆ ಅಂತ ಮಾಡ್ಕೊಳ್ತಾನೆ ಅಲ್ವಾ. ಹಾಗೆ ದೇವರ ಮನೆ ಅಂತ ಮಾಡ್ಕೊಳ್ತಿರ್ತಾನೆ, ದೇವ್ರ ಕೋಣೆ ಅಂಥೇಳಿ. ಹಾಗೆ ಈ ವಿಶ್ವ ಅಂತಕ್ಕಂಥ ಒಂದು ಮನೆಯಲ್ಲಿ ಆಸ್ಟ್ರೇಲಿಯಾ, ಅಮೇರಿಕ ಎಲ್ಲದೂ ಇದ್ದ ಹಾಗೇನೆ ಭಾರತವೂ ಇದೆ. ಇದು ದೇವರ ಮನೆ. ಅಂದ್ರೆ ಇಡೀ ವಿಶ್ವದಲ್ಲಿ ದೇವರ ಮನೆ ಅಂದ್ರೆ ಅದು ಭಾರತ. ಖಂಡಿತ ಭೂಮಧ್ಯ ರೇಖೆಯಲ್ಲಿದೆ. ಭಾರತದ ಲೊಕೇಶನ್ ಅನ್ನು ಒಂದ್ಸಾರಿ ನಾವು ಮ್ಯಾಪ್ ಇಟ್ಕೊಂಡು ನೋಡ್ಕೋಬೇಕು, ಗೊತ್ತಾಗುತ್ತೆ ಭಾರತ ಯಾಕೆ ಇಷ್ಟು ವಿಶೇಷ. ಭಾರತದ ಮ್ಯಾಪನ್ನು ನೋಡಿ ನೀವು, ಜಗನ್ಮಾತೆ ಹೀಗೆ ತ್ರಿಶೂಲ ಹಿಡಿದು ನಿತ್ರೆ, ಹಾಗೆ ಕಿರೀಟ, ಕಾಲು ಹೀಗೆಲ್ಲ ನಿಂತಿರ್ತಕ್ಕಂಥ ಒಂದು ಹೆಣ್ಣು. ನಾವು ಚಾಮುಂಡೇಶ್ವರಿಯ ರೂಪವನ್ನು ನೋಡಿ ಗ್ರಾಫ್ ತಗೊಂಡ್ರೆ ಭಾರತದ ಮ್ಯಾಪ್ ಬಂದಂಗೆ ಬರುತ್ತೆ, ನೋಡಿದ್ರೆ ಗೊತ್ತಾಗಲ್ಲ. ಅಷ್ಟು ಶಿಸ್ತಾಗಿ ಆ ಭೂಮಿಯ ವ್ಯವಸ್ಥೆ ಕೂಡ ಭಾರತದ ಹಾಗೆ ಬಂದಿದೆ. ಪಾದವನ್ನು ತೊಳೆಯೋದಕ್ಕೆ ಸಮುದ್ರ, ಇಲ್ಲಿ ಸಮುದ್ರದಿಂದ ಪಾದ ತೊಳಿತದೆ. ಕಿರೀಟದಲ್ಲಿರ್ತಕ್ಕಂಥದ್ದು ಹಿಮಾಲಯ. ಅಂದರೆ ತಲೆ ಯಾವಾಗಲೂ ತಣ್ಣಗಿಟ್ಕೋಬೇಕು ಭಾರತೀಯರು ನಾವು ಅಂತ, ಉದ್ರಿಕ್ತರಾಗಬಾರ್ದು ನಾವು, ಆಧ್ಯಾತ್ಮ ಸಾಧನೆ ಆಗಬೇಕು. ಇಲ್ಲಿ ಹೃದಯ ಭಾಗದಲ್ಲಿ ಇರತಕ್ಕಂಥದ್ದು ಕಾಶಿ. ಇದನ್ನು ಯೋಚನೆ ಮಾಡಬೇಕು ನಾವು. ಎಲ್ಲಿದೆ ಕಾಶಿ? ಕಾಶಿಗೆ ವಾರಾಣಸಿ ಅಂತ ಹೇಳ್ತಾರೆ. ವಾರಾಣಸಿ ಪ್ರಯಾಗ ಎಲ್ಲಿದೆ? ಅದ್ರದ್ದೆಲ್ಲ ಲೊಕೇಶನ್ ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ, ನೋಡೋಣ, ಗೊತ್ತಾಗುತ್ತೆ, ಹುಡುಕ್ಲಿ. ನಾಭಿಸ್ಥಾನದಲ್ಲಿ ಇವತ್ತಿರ್ತಕ್ಕಂಥದ್ದು ಉಜ್ಜಯಿನಿಯ ಮಹಾಕಾಲ. ಇದನ್ನೆಲ್ಲ ನಾವು ನೋಡಬೇಕು. ಭೂಮಧ್ಯ ರೇಖೆ ಎಲ್ಲಿ ಬರ್ತದೆ ಅಂತ ನೋಡಿ, ಆವಾಗ ಗೊತ್ತಾಗ್ತದೆ ಭಾರತದ ವಿಶೇಷತೆ ಏನು ಅಂಥೇಳಿ. ಭೂಮಧ್ಯ ರೇಖೆ ಒಂದು ಮನೆಯ ಮಧ್ಯಭಾಗವನ್ನು ಬ್ರಹ್ಮಸ್ಥಾನ ಅಂತೇಳಿ ಹೇಳಿ ಅಲ್ಲಿ ದೇವತಾ ಸ್ಥಾಪನೆ ಆಗಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಆದರೆ ಇವತ್ತು ಅವಕಾಶ ಇಲ್ಲ, ಹಾಗಾಗುತ್ತೆ ಹೀಗಾಗುತ್ತೆ, ಮಧ್ಯದಲ್ಲೇ ನಾವು ದೇವ್ರ ಮನೆ ಮಾಡಿಬಿಟ್ರೆ ಸುತ್ತಮುತ್ತ ಎಲ್ಲ ಓಡಾಡೋಕ್ಕೆಲ್ಲ ತೊಂದರೆ ಆಗುತ್ತೆ, ಅಷ್ಟು ಜಾಗ ವೇಸ್ಟ್ ಆಗುತ್ತೆ, ಇಷ್ಟು ಜಾಗ ವೇಸ್ಟ್ ಆಗುತ್ತೆ, ದೇವ್ರ ಮನೆ ಒಂದು ಮೂಲೆಯಲ್ಲಿ ತಗೊಂಡು ಹಾಕ್ಬೋಣ ಅಂತೇಳಿ ಈಶಾನ್ಯ ಮೂಲೆಯಲ್ಲಿ ತಗೊಂಡು ಬಿಸಾಡ್ತೇವೆ ನಾವು. ಇದಲ್ಲ ವ್ಯವಸ್ಥೆ. ಇಂತಹ ಒಂದು ದೇಶದಲ್ಲಿ ಒಂದು ಮಹಾನ್ ವ್ಯಕ್ತಿಯ ಜನನ ಆಯಿತು. ಈಗ ಸುಮಾರು 1200 ವರ್ಷಗಳಿಗಿಂತ ಹಿಂದೆ 8ನೇ ಶತಮಾನದ ಆರಂಭದಲ್ಲಿ ವ್ಯಕ್ತಿ ಹುಟ್ಟಿದ್ದು ಕೇರಳದಲ್ಲಿ. ಆರ್ಯಾಂಬ ಮತ್ತು ಶಿವಗುರು ಅಂತಕ್ಕಂಥ ದಂಪತಿಗಳಿಗೆ ಅನೇಕ ವರ್ಷಗಳ ಕಾಲ ಸಂತತಿಯಾಗದೇ ಇದ್ದಾಗ ಅವರು ಪರಮೇಶ್ವರನನ್ನು ಆರಾಧನೆ ಮಾಡಿದ್ದರಿಂದ ಪರಮೇಶ್ವರನ ಅನುಗ್ರಹದಿಂದ ಅವರಿಗೆ ಒಂದು ಮಗುವಿನ ಜನನ ಆಯಿತು. ಆ ಮಗುವಿಗೆ ಶಂಕರ ಅಂತ ಹೆಸರಿಟ್ಟರು. ಶಂಕರ ಅಂತ ಹೆಸರಿಟ್ಟು 5 ವರ್ಷಕ್ಕೆ ಉಪನಯನಾದಿ ಸಂಸ್ಕಾರಗಳನ್ನು ಮಾಡಿದರು. ಅವರ ಲಕ್ಷಣವನ್ನು ಹೇಳ್ತಾರೆ. ಅಷ್ಟವರ್ಷೇ ಚತುರ್ವೇದಿ, ದ್ವಾದಶೇ ಸರ್ವಶಾಸ್ತ್ರವಿತು, ಷೋಡಶೇ ಕೃತವಾನ್ ಭಾಷ್ಯಂ, ದ್ವಾತ್ರಿಂಶೇ ಮುನಿರಭ್ಯಗಾತ್. ಅಂದರೆ 8 ವಯಸ್ಸಿಗೆ, ಅಂದರೆ ಉಪನಯನ ಆಗಿ 3 ವರ್ಷಕ್ಕೆ 4 ವೇದಗಳ ಸಂಪೂರ್ಣ ಜ್ಞಾನ ಬಂತು ಅವರಿಗೆ. ದ್ವಾದಶೇ ಸರ್ವಶಾಸ್ತ್ರವಿತ್ತು. ಅದಾಗಿ 4 ವರ್ಷದಲ್ಲಿ ಅಂದರೆ 12ನೇ ವಯಸ್ಸಿನಲ್ಲಿ ಎಲ್ಲ ಶಾಸ್ತ್ರಗಳು ಕೂಡ ಅವರಿಗೆ ಕರಗತವಾಗೋಯಿತು. ಷೋಡಶೇ ಕೃತವಾನ್ ಭಾಷ್ಯಂ, 16ನೇ ವಯಸ್ಸಿನಲ್ಲಿ ತಾನು ಓದಿದ ವೇದ, ಶಾಸ್ತ್ರ, ಪುರಾಣ, ಪ್ರಸ್ಥಾನತ್ರಯ ಅಂಥೇಳಿ ಹೇಳ್ತಾರೆ. ಭಗವದ್ಗೀತೆ, ಉಪನಿಷತ್ತು ಮತ್ತು ಬ್ರಹ್ಮಸೂತ್ರ ಅಂತಕ್ಕಂಥ 3 ಗ್ರಂಥಗಳು ಬಹಳ ವಿಶಿಷ್ಟವಾದ ಗ್ರಂಥಗಳು. ಅಧ್ಯಾತ್ಮ ಮಾರ್ಗದಲ್ಲಿರ್ತಕ್ಕಂಥವರಿಗೆ ಬಹಳ ಮುಖ್ಯವಾದ ಗ್ರಂಥಗಳು. ಇದಕ್ಕೆಲ್ಲದಕ್ಕೂ ಕೂಡ ಭಾಷ್ಯವನ್ನು ಬರೆದರು. 10 ಉಪನಿಷತ್ತು, ಈಶಕೇನ ಕಠಪ್ರಶ್ನ ಮುಂಡ ಮಂಡೂಕ ತಿತ್ತಿರಿ, ಐತರೇಯ, ಛಾಂದೋಗ್ಯ, ಬೃಹದಾರಣ್ಯಕ ಅಂತಕ್ಕಂಥ 10 ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದರು 16ನೇ ವಯಸ್ಸಿಗೆ. ಅದಾದ ನಂತರ 16 ವರ್ಷಗಳ ಕಾಲ ಇಡೀ ದೇಶವನ್ನು ಸುತ್ತಿ ಅಲ್ಲಿದ್ದಂಥ ವಿಧರ್ಮೀಯರು ಯಾರು ನಮ್ಮ ಭಾರತೀಯ ಪರಂಪರೆಯನ್ನು ಹಾಳು ಮಾಡಬೇಕು, ನಮ್ಮ ಸಂಸ್ಕೃತಿಯನ್ನು ಮುಗಿಸ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ರೋ ಅವರನ್ನೆಲ್ಲ ವಾದದಲ್ಲಿ ಸೋಲಿಸಿದ್ರು. ಯಾರನ್ನು ಕತ್ತಿ, ಗುರಾಣಿ, ಬಂದೂಕು ಅಥವಾ ಇನ್ನೇನೋ ಟ್ಯಾಂಕು, ತೋಪು, ಮಿಸೈಲ್ಸನ್ನು ಪ್ರಯೋಗ ಮಾಡಿ ಸೋಲಿಸಿದ್ದಲ್ಲ, ಕೇವಲ ಸತ್ಯವನ್ನು ಎದುರಿಗಿಟ್ಟು ತೋರಿಸಿದ್ದು. ಇದು ಇರ್ತಕ್ಕಂಥದ್ದು. ಇದನ್ನು ನೀ ಖಂಡನೆ ಮಾಡು. ಇದು ವೇದದಲ್ಲಿ ಈ ವಿಷಯ ಇದೆ, ಇದು ಶಾಸ್ತ್ರದಲ್ಲಿದೆ, ಇದು ಪುರಾಣದಲ್ಲಿದೆ, ಇದು ಬ್ರಹ್ಮಸೂತ್ರದಲ್ಲಿದೆ, ಇದು ಭಗವದ್ಗೀತೆಯಲ್ಲಿದೆ, ಈ ವಿಚಾರ ಹೀಗಿದೆ, ಇದನ್ನು ನೀನು ಸೋಲಿಸು ನೋಡೋಣ. ಸೋಲಿಸ್ಲಿಕ್ಕಾಗದೆ ಎಲ್ಲರೂ ಸಹ ಸೋತು ಅವರಿಗೆ ಶರಣಾದರು. ಸರ್ವಜ್ಞ ಪೀಠ ಸಿಕ್ತು. ಆ ನಂತರದಲ್ಲಿ ನಮ್ಮ ಭಾರತದ 4 ದಿಕ್ಕಿನಲ್ಲಿ 4 ಪ್ರಸಿದ್ಧವಾಗಿರತಕ್ಕಂಥ ತಮ್ಮ ಶಿಷ್ಯರನ್ನೇ ಅಲ್ಲಿಗೆ ಕೂರಿಸಿ ಅಲ್ಲಿ ಒಂದು ವೇದ, ಶಾಸ್ತ್ರ, ನಮ್ಮ ಭಾರತೀಯ ಪರಂಪರೆಯನ್ನು
ಪ್ರಚಾರ ಮಾಡಿ ಪ್ರಸಾರ ಮಾಡಿ ಉಳಿಸಿ ಬೆಳೆಸಿ ಇವತ್ತು ನಾವೇನಾದರೂ ನೆಮ್ಮದಿಯಿಂದ ಇದ್ದೇವೆ ಅಂತ ಹೇಳಾದರೆ ಅವತ್ತು ಆ ಪರಿಸ್ಥಿತಿಯನ್ನು ಉದ್ಧಾರ ಮಾಡಿ ಹೋಗಿರ್ತಕ್ಕಂತಹ ಮಹಾಗುರುಗಳ ಒಂದು ಸ್ಮರಣೆಯನ್ನು ಇವತ್ತು ಮಾಡ್ಕೊಳ್ಳೋಣ. ಯಾರು ಅಂತಂದರೆ ಆದಿಗುರು ಶಂಕರಾಚಾರ್ಯರು. ಅದ್ಭುತವಾಗಿ ಅವ್ರು ಬರೆದಿರೋ ಶ್ಲೋಕಗಳ ಬಗ್ಗೆ ನಾವು ಹೇಳಿದರೆ ಅದು ಮುಕ್ತಾಯವೇ ಇಲ್ಲ. ಒಂದೇ ಒಂದು ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತವು ಪುನರಾಯಾತಃ ಕಾಲ ಕ್ರೀಡತಿ ಗಚ್ಚತ್ಯಾಯು ತದಪಿನ ಮುಂಚತಿ ಆಶಾವಾಯು. ಮನುಷ್ಯನಿಗೆ ಆಸೆ ಅಂತಕ್ಕಂಥದ್ದು ಉಸಿರಾಟದಲ್ಲಿ ಸೇರಿ ಹೋಗ್ಬಿಟ್ಟಿದೆ ಅಂತ. ಹಗಲಾಗ್ತದೆ, ರಾತ್ರಿ ಆಗ್ತದೆ, ಶಿಶಿರ ಬರ್ತದೆ, ವಸಂತ ಬರ್ತದೆ, ಹೀಗೆ ಶಿಶಿರ ವಸಂತವು ಪುನರ ಕಾಲ ಕ್ರೀಡತಿ ಗಚ್ಚತ್ಯಾಯು. ಕಾಲ ಆಟ ಆಡ್ತಾ ಕಾಲ ಕಳೆದು ಹೋಗ್ತದೆ, ಆಯಸ್ಸು ಕಳೆದು ಹೋಗ್ತದೆ. ಆದರೂ ಕೂಡ ಉಸಿರಾಟದ ಪ್ರತಿಯೊಂದು ಉಸಿರಿನಲ್ಲೂ ಕೂಡ ಆಸೆಯನ್ನೇ ತುಂಬಿಸ್ಕೊಂಡು ಮನುಷ್ಯ ಸಾಯುವಾಗಲೂ ನೆಮ್ಮದಿಯಿಂದ ಸಾಯೋಲ್ಲ, ಬದುಕುವಾಗಲೂ ನೆಮ್ಮದಿಯಿಂದ ಬದುಕೋದಿಲ್ಲ. ಹಾಗಾಗಿ ಭಜ ಗೋವಿಂದ ಮೂಢಮತೆ ಅಂದರು ಅವರು. ಪರಮಾತ್ಮನನ್ನು ಸ್ಮರಣೆ ಮಾಡ್ರಪ್ಪ ಅಂಥೇಳಿ. ಇಂತಹ ಶಂಕರಾಚಾರ್ಯರು ಕೇರಳದ ಕಾಲಡಿಯಲ್ಲಿ ಹುಟ್ಟಿದರು. ಅವರಿಗೆ ಸಂಬಂಧಪಟ್ಟಿರತಕ್ಕಂಥ ಸಾಕಷ್ಟು ಗ್ರಂಥಗಳಿದೆ. ನಮ್ಮ ಜನರಿಗೆ ಇವತ್ತು ಓದುವ ಹವ್ಯಾಸ ಹೋಗಿದೆ. ಯಾರೇನು ಮಾಡೋಕ್ಕಾಗೋದಿಲ್ಲ. ನಾನು ಓದಿ ಅಂತಲೂ ಯಾರಿಗೂ ಹೇಳೋದಿಲ್ಲ. ಆದರೆ ಕನಿಷ್ಠ ಒಂದು ವಿಚಾರ ಎಂದೂ ಸಹ ಮರಿಬಾರ್ದು. ಯಾವ ಮರಕ್ಕೆ ಬೇರು ಗಟ್ಟಿ ಇಲ್ಲವೋ ಆ ಮರ ನಿಲ್ಲೋದಿಲ್ಲ, ಬಹಳ ಬೇಗ ಬಿದ್ದು ಹೋಗ್ತದೆ. ಯಾವ ಬಿಲ್ಡಿಂಗಿಗೆ ಫೌಂಡೇಶನ್ ಗಟ್ಟಿ ಇಲ್ವೋ ಆ ಬಿಲ್ಡಿಂಗ್ ಎಷ್ಟು ಎತ್ತರ ಎತ್ತು ನೀನು ಒಂದು ದಿವಸ ಅದು ಬಿದ್ದು ಹೋಗ್ತದೆ. ಹಾಗಾಗಿ ಯಾವ ಮನುಷ್ಯ ತನ್ನ ಇತಿಹಾಸವನ್ನು, ತನ್ನ ಬೇರನ್ನು, ತನ್ನ ಸಂಸ್ಕೃತಿಯನ್ನು ತಾತ್ಸಾರ ಮಾಡ್ತಾನೆ, ಯಾರು ಅದನ್ನು ಅರ್ಥ ಮಾಡ್ಕೊಳ್ಳದೆ ಬದುಕ್ತಾನೆ, ಆತ ಒಂದಲ್ಲ ಒಂದು ದಿನ ತನ್ನ ಸರ್ವಸ್ವವನ್ನು ಕಳ್ಕೊಂಡು ತಾನು ನಿರ್ಗತಿಕನಾಗ್ತಾನೆ ಅಥವಾ ಸರ್ವನಾಶವಾಗ್ತಾನೆ ಅನ್ನೋದನ್ನು ಮರಿಬಾರ್ದು. ಹಾಗಾಗಿ ಡಿ.ವಿ. ಜಿಯವರು ಒಂದು ಮಾತು ಹೇಳ್ತೇನೆ, ನಾನು ಅರ್ಥ ಮಾಡ್ಕೊಳ್ಬೇಕು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು. ಹೊಸ ಯುಕ್ತಿ ಹಳೆ ತತ್ವದ ಒಡಗೂಡೆ ಧರ್ಮ. ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜಗಜ್ಜೀವನಕ್ಕೆ ಮಂಕುತಿಮ್ಮ ಅಂತೇಳಿ. ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ನಾವು. ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ. ಇವತ್ತು ನಾವು ಕ್ಯಾಮ್ರಾ ಇಟ್ಕೊಂಡಿದ್ದೇವೆ, ಮೊಬೈಲ್ ಇಟ್ಕೊಂಡಿದ್ದೇವೆ, ಎಲ್ಲದೂ ಹೌದು. ಆದರೆ ನಮ್ಮ ಒಳಗಡೆ ಇರ್ತಕ್ಕಂಥ ಜೀವಕ್ಕೆ ಸಂತೋಷ ಯಾವುದ್ರಲ್ಲಿ ಸಿಗ್ತದೆ, ಸಮಾಧಾನ ಯಾವುದ್ರಲ್ಲಿ ಸಿಗ್ತದೆ, ನೆಮ್ಮದಿ ಯಾವುದ್ರಲ್ಲಿ ಸಿಗ್ತದೆ? ಯೋಚನೆ ಮಾಡಿದರೆ ಎಲ್ಲ ಪ್ರಶ್ನೆಗೆ ಉತ್ತರ ಸಿಕ್ಕೋದು ಭಗವದ್ಗೀತೆಯಲ್ಲಿ. ಆ ಭಗವದ್ಗೀತೆಗೆ ಬರೆದಿರ್ತಕ್ಕಂತಹ ಅವರ ಒಂದು ತಾತ್ಪರ್ಯಗಳನ್ನು ನಾವು ನೋಡಬೇಕು, ವ್ಯಾಖ್ಯಾನಗಳನ್ನು ನೋಡಬೇಕು. ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ದಯವಿಟ್ಟು ಪ್ರತಿಯೊಬ್ಬರು ಭಗವದ್ಗೀತೆಯನ್ನು ಓದಿ. ಶ್ಲೋಕ ರೂಪ ಓದಿ ಅಂತ ನಾನು ಹೇಳೋದಿಲ್ಲ, ಕಥಾರೂಪದಲ್ಲಿ ಓದಿ. ಎರಡು ಜನ ಪರಸ್ಪರ ಮಾತಾಡ್ತಿದ್ದಾರೆ ಅಂದ್ಕೊಂಡು ಓದಿ. ಅದಕ್ಕೆ ಅರ್ಶಿನ ಕುಂಕುಮ ಇಡಬೇಡಿ, ಕಣ್ಣಿಗೆ ಒತ್ಕೋಬೇಡಿ, ಊದಿನ ಕಡ್ಡಿ ಮಂಗಳಾರತಿ ಬೆಳಗಬೇಡಿ, ಹೂವು ಇಡಬೇಡಿ, ನಮಸ್ಕಾರ ಮಾಡಬೇಡಿ. ಅದ್ರ ಮೇಲೆ ನೀವು ಯಾವುದೇ ಭಕ್ತಿ ಭಾವನೆ ಇಟ್ಕೊಳ್ಬೇಡಿ. ಅದರಿಂದ ಏನಾದ್ರು ದೋಷ ಬಂದರೂ ಗುರುಗಳಿಗೆ ಹೋಗಲಿ, ಗುರುಗಳು ಹೇಳಿದ್ರು ಅದಕ್ಕೆ ನಾನು ಯಾವುದೂ ಇಟ್ಕೊಂಡಿಲ್ಲ ಅಂತ ಇಟ್ಕೊಳ್ಳಿ, ನಂಗೆ ಯಾವ ಬೇಜಾರು ಇಲ್ಲ. ಆದರೆ ಓದಿ, ಅರ್ಥ ಮಾಡ್ಕೊಳ್ಳಿ, ಅದರೊಳಗೆ ಏನಿದೆ ಅಂತ ತಿಳ್ಕೊಳ್ಳಿ. ಕನಿಷ್ಠ ಅಷ್ಟಾದರೂ ತಿಳ್ಕೊಂಡ್ರೆ ಜೀವನ ಎಷ್ಟೋ ಸುಖಮಯವಾಗತ್ತೆ, ಸುಂದರವಾಗತ್ತೆ, ಸಮಾಧಾನವಾಗತ್ತೆ. ಪ್ರಯತ್ನನೇ ಪಡೆದಲೇ ನನಗೇನೂ ಇಲ್ಲ. ಅದರಲ್ಲಿ ಅನೇಕರು ಹೇಳೋದು ಕೇಳ್ತೀವಿ, ಅದು ಏನಿದೆ ಪುರಾಣ. ಹೌದು, ಪುರಾಣವೇ. ಪುರಾಣ ಅಂದರೆ ನಿತ್ಯ ನೂತನ ಅಂತ. ಅದು ಪುರಾಣ ಅಂತಂದ್ರೆ ಯಾವುದೋ ಕಾಲದಲ್ಲಿ ಆಗಿದ್ದು ಅಂತ ಅರ್ಥ ಅಲ್ಲ. ಹಾಗಾಗಿ ನಮ್ಮ ಜನ ಅರ್ಥ ಮಾಡಿಕೊಂಡು ಅಂತಹ ಮಹಾನ್ ಸಾಧಕರಾಗಿದ್ದಂತಹ ಶಂಕರಾಚಾರ್ಯರು, ಬೇಕಾದಷ್ಟು ಜನ ಶಂಕರಾಚಾರ್ಯರ ಬಗ್ಗೆನೂ ತುಂಬ ತಾತ್ಸಾರವಾಗಿ ತುಂಬ ಕೀಳಾಗಿ ಮಾತಾಡೋರು ಇದ್ದಾರೆ. ಅವ್ರು ಏನಾದ್ರು ಮಾತಾಡ್ಕೊಳ್ಳಿ. ಯಾಕೆ ಅಂತಂದರೆ ಸೂರ್ಯನನ್ನು ನೋಡಿ ಉಗಿಯೋದ್ರಿಂದ ಸೂರ್ಯನ ಕೀರ್ತಿಯನ್ನು ಕಡಿಮೆ ಆಗೋದಿಲ್ಲ, ಅವನ ವರ್ಚಸ್ಸು ತೇಜಸ್ಸು ಏನು ಕಡಿಮೆ ಆಗೋದಿಲ್ಲ, ಅಥವಾ ಅವನ ಬೆಳಕಿನಲ್ಲೂ ಯಾವ ವ್ಯತ್ಯಾಸವೂ ಆಗೋದಿಲ್ಲ. ಸಗಣಿಯಲ್ಲಿ 1000, ಮಧ್ಯಾಹ್ನಕ್ಕೆ ಲಯ. ಅರ್ಥ ಮಾಡಿಕೊಂಡ್ರೆ ಬೇಗ ಹೋಗುತ್ತೆ ತಲೆ ಒಳಗೆ. ಗುರುವಾರದ ಈ ದಿನ ಆದಿಗುರು ಶಂಕರಾಚಾರ್ಯರನ್ನು ನಾವು ನೆನಪಿಸ್ಕೊಂಡಿದ್ದೇವೆ, ಸ್ಮರಿಸಿದ್ದೇವೆ. ಒಂದು ಅರ್ಥ ಮಾಡ್ಕೊಳ್ಬೇಕು, ಹಿಂದೂ ಧರ್ಮ ಇನ್ನೂ ಉಳಿದಿದೆ, ಬೆಳಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪುನಶ್ಚೇತನ ನೀಡಿದ್ದು ಕೇವಲ 32 ವರ್ಷಗಳ ಕಾಲ ಅಷ್ಟೇ ಅವರು ಬದುಕಿದ್ದು. ಆದರೆ ಎಂತಹ ಅದ್ಭುತವನ್ನು ಸೃಷ್ಟಿಸಿದ್ದಾರೆ. ಇಂದಿನ ಆಚಾರ ವಿಚಾರ ವಿಭಾಗದಲ್ಲಿ ನನ್ನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಹಿರಿಯರ ಹೇಳ್ತಾ ಇದ್ರು
ನಿಮ್ಮ ಚಪ್ಪಲಿಯನ್ನು ಬೇರೆಯವರಿಗೆ ಹಾಕಿಕೊಳ್ಳಿಕ್ಕೆ ಕೊಡಬೇಡಿ. ನಿಮ್ಮ ಬಟ್ಟೆಗಳು ನಿಮಗಾಗಿ ಮಾತ್ರ, ಬೇರೆಯವರು ಅದನ್ನು ಧರಿಸಬಾರದು. ನಿಮ್ಮ ವಸ್ತುಗಳು ನೀವೇ ಬಳಸಬೇಕು. ಈಗ ಬ್ರಷ್ ಒಂದನ್ನು ಬಿಟ್ಟು ಮಿಕ್ಕೆಲ್ಲವನ್ನ ನಾವು ಎಲ್ಲರ ಜೊತೆಗೂ ಹಂಚ್ಕೊಳ್ತಾ ಇದ್ವಿ ತುಂಬ ಹಿಂದೆ. ಆದರೆ ಈಗ ಸ್ವಲ್ಪ ಬದಲಾಗಿದೆ, ಎಲ್ಲರೂ ಪ್ರತ್ಯೇಕವಾಗಿ ಇರಿಸ್ಕೊಳ್ತಾರೆ. ಆದರೆ ಬಟ್ಟೆ ವಿಚಾರದಲ್ಲಿ ಅಷ್ಟೇನು ಬದಲಾವಣೆ ಆಗಿಲ್ಲ. ಫ್ರೆಂಡ್ಸ್ಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಅವರ ಬಟ್ಟೆ ಕೊಡೋ ಅಂಥದ್ದು ಆ ಥರದ್ದು, ಅಥವಾ ನಾವು ಯೂಸ್ ಮಾಡಿ ಸಾಕಾಯ್ತಂತ ಆ ಬಟ್ಟೆಗಳನ್ನು ಬೇರೆಯವ್ರಿಗೆ ದಾನವಾಗಿ ಕೊಡುವಂಥದ್ದು, ಇವೆಲ್ಲವನ್ನು ನಾವು ಹಿಂದಿನಿಂದಲೂ ನೋಡ್ತಾನೆ ಬರ್ತಾ ಇದ್ದೀವಿ. ಆದರೆ ಶಾಸ್ತ್ರ ಏನು ಹೇಳುತ್ತೆ ಗುರುಗಳೇ? ಕೊಡಬೇಕಾ ಕೊಡಬಾರ್ದಾ? ಕೊಡಬಾರ್ದು ಅನ್ನೋದಾದ್ರೆ ಯಾಕೆ, ಕೊಡಬಹುದು ಅನ್ನೋದಾದ್ರೆ ಯಾಕೆ? ಎರಡು ಬೇಕು. ಮುಖ್ಯವಾಗಿ ಬಟ್ಟೆ ಅಂದ್ರೆ ಏನು? ಶರೀರದ ರಕ್ಷಕ. ಶೀತವಾತೋಷ್ಣ ಶಮನಂ ಲಜ್ಜಾಯಾಸ್ತು ನಿವಾರಣಂ ದೇಹ ಅಲಂಕರಣಂ ವಸ್ತ್ರಮತ ಶಾಂತಿಂ ಪ್ರಯಚ್ಛಮೆ. ವಸ್ತ್ರಕ್ಕೆ ಲಕ್ಷಣ ಏನು? ಶೀತವಾತಾದಿ ಉಪಶಮನಂ. ಗಾಳಿ ಬೀಸಿದಾಗ ಶರೀರಕ್ಕೆ ಏನಾದರೂ ತೊಂದರೆ ಆಗದಿದ್ದರೆ ಅಥವಾ ಥಂಡಿ ಶೀತ ಉಷ್ಣ ಇತ್ಯಾದಿಗಳಾಗ್ತಕ್ಕಂಥದ್ದಿದ್ದರೆ ಅದನ್ನು ತಡೆಯತಕ್ಕಂಥ ಕೆಲಸವನ್ನು ಬಟ್ಟೆ ಮಾಡ್ತದೆ. ಆನಂತರ ಲಜ್ಜಾಯಾಸ್ತು ನಿವಾರಣಂ ಅಂದರೆ ಮಾನ ಮರ್ಯಾದೆಗಳನ್ನು ಮುಚ್ಚುವಂಥ ಕೆಲಸ ಮಾಡ್ತದೆ. ಮೂರನೇದು ದೇಹಕ್ಕೆ ಅಲಂಕಾರವನ್ನು ಕೊಡ್ತದೆ. ಇದು ಲೌಕಿಕದಲ್ಲಿ ವಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದನ್ನೆಲ್ಲ ನಾವು ತ್ಯಾಗ ಮಾಡೋದು ಅಂತಕ್ಕಂಥದ್ದೇನಿಲ್ಲ ಇದರಲ್ಲಿ ಆಧ್ಯಾತ್ಮಿಕವಾಗಿ. ಆದರೆ ಇದರ ಹಿಂದೆ ವೈಜ್ಞಾನಿಕವಾದ ಕಾರಣ ಇದೆ, ಅದನ್ನು ನಾವು ಮರಿಬಾರ್ದು. ಪ್ರತಿಯೊಬ್ಬ ಮನುಷ್ಯನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದಿರುತ್ತೆ. ಪ್ರತಿಯೊಬ್ಬ ಮನುಷ್ಯನ ಜೀವ ಅವನು ಬದುಕಿದ್ದಾನೆ, ಜೀವಂತಿದ್ದಾನೆ ಅಂದರೆ ಇರುತ್ತೆ. ತೀರೋದ ನಂತರದಲ್ಲಿ ಆ ಫೀಲ್ಡು ಇರೋದು, ಅದು ಮಣ್ಣೋದು. ಹಾಗಾಗಿ ಜೀವಂತ ಇರುವ ಪ್ರತಿಯೊಬ್ಬ ವ್ಯಕ್ತಿಯ ಶರೀರದಲ್ಲೂ ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇರುತ್ತೆ. ಚರ್ಮದಲ್ಲಿ ರಂಧ್ರಗಳಿರುತ್ತೆ, ಅದರ ಮೂಲಕ ಬೆವರು ಬರ್ತದೆ ಅಥವಾ ಇತ್ಯಾದಿ ಬೇರೆ ಬೇರೆ ಬಂದೇ ಬರ್ತದೆ. ಇವತ್ತೆಲ್ಲ ಬೇರೆ ಬೇರೆ ರೀತಿಯ ಡಿಟರ್ಜೆಂಟುಗಳು, ಆ ಲಿಕ್ವಿಡ್ಡು ಈ ಲಿಕ್ವಿಡ್ಡು ಎಲ್ಲ ಬಂದು ಅದನ್ನು ನೆನೆಸಿ ಮಾಡಿ ತೊಳೆದು ಇತ್ಯಾದಿಗಳನ್ನೆಲ್ಲ ಹಾಕೋದು ಅಂತ ಉಂಟು. ಆದರೂ ಆ ಬಟ್ಟೆಯಲ್ಲಿ ಅಂಶ ಪೂರ್ಣವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ತಂತುಗಳು ಅಂತ ಹೇಳ್ತಾರೆ. ತಂತು ಅಂದರೆ ದಾರಗಳಲ್ಲಿ ಹತ್ತಿಯದಾದರೆ ಹೆಚ್ಚಾಗಿ ಹತ್ತಿಯಿಂದಲೇ ಬಟ್ಟೆ ಆಗೋದು. 100ಕ್ಕೆ 99 ಭಾಗದ ಬಟ್ಟೆಗಳು, ಅದು ಟೀ ಶರ್ಟ್ ಇರಲಿ, ಜೀನ್ಸ್ ಇರಲಿ, ಯಾವುದೇ ಇರಲಿ, ಎಲ್ಲ ಪ್ರತಿಯೊಂದು ಬಟ್ಟೆಗಳು ಕೂಡ ದಾರದಿಂದಲೇ ಆಗ್ತಕ್ಕಂಥದ್ದು, ಹತ್ತಿಯಿಂದಲೇ ಆಗ್ತಕ್ಕಂಥದ್ದು. ಹತ್ತಿಗೆ ಒಂದು ಸ್ವಭಾವ ಏನು ಅಂದರೆ ಅದು ಹೀರ್ಕೊಳ್ತದೆ. ಏನೇ ತಾಗಿದ್ರೂ ಅದನ್ನು ಹೀರ್ಕೊಳ್ಳೋ ಸ್ವಭಾವ ಹತ್ತಿಯಲ್ಲಿ ಉಂಟು. ನಾನು ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋಬೇಕು. ಆ ನಂತರದಲ್ಲಿ ಹತ್ತಿ ಒಂದು ಸಾರಿ ಹೀರಿಕೊಂಡಿದ್ದನ್ನು ಸಂಪೂರ್ಣವಾಗಿ ತನ್ನ ಮೊದಲನೇ ಆಕಾರಕ್ಕೆ ಅದು ಹೋಗೋದಿಲ್ಲ. ನೀವು ಬೇಕಾದರೆ ಅದನ್ನು ಪರೀಕ್ಷೆ ಮಾಡಿ. ಒಂದಿಷ್ಟು ಹತ್ತಿ ತಗೊಳ್ಳಿ, ನೀರಿನಲ್ಲಿ ನೆನೆಸಿ ತಗೊಂಡು ಬಿಸಿಲಿನಲ್ಲಿ ಹಾಕಿ, ಅದನ್ನು ಮೊದಲನೇ ಬಾರಿ ನೀರಲ್ಲಿ ನೆನೆಸೋಕ್ಕಿಂತ ಮುಂಚೆ ಯಾವ ಸ್ಥಿತಿ ಇತ್ತೋ ಆ ಸ್ಥಿತಿಗೆ ಅದು ಯಾವ ಕಾರಣಕ್ಕೂ ಮತ್ತೆ ಬರೋದಿಲ್ಲ. ಅದರ ಸ್ವಂತಿಕೆ ಅಂತಕ್ಕಂಥದ್ದು ಕಳೆದು ಹೋಗ್ತದೆ. ಹಾಗಾಗಿ ಯಾವಾಗ ನೀವು ಅದನ್ನು ಧಾರಣೆ ಮಾಡಿರ್ತೀರಿ, ನಿಮ್ಮ ಶರೀರದ ವೈಬ್ರೇಷನ್ ನೀವು ಅದನ್ನು ಅನುಭವಕ್ಕೆ ಬರೋ ರೀತಿಯಲ್ಲೂ ನಾನು ಬೇಕಾದ್ರೆ ಹೇಳ್ಕೊಡ್ತೀನಿ. ತೆಳ್ಳಗಿರ್ತಕ್ಕಂಥ ಒಂದು ಕಾಟನ್ ಬಟ್ಟೆಯನ್ನು ಹಾಕಿರ್ತೀರಲ್ಲ, ಹಾಕಿದ ನಂತರದಲ್ಲಿ ಶರೀರದಿಂದ ತೆಗೆದ ನಂತರ ಅದನ್ನು ಹಿಂಗೆ ಮುಷ್ಟಿ ಕಟ್ಟಿ ಒಂದು ಸಾರಿ ಹಿಂಡಿ ಚಟ 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 ಶಬ್ದ ಬರ್ತದೆ. ತೆಳು ಇರ್ತಕ್ಕಂಥದ್ದನ್ನು ಮಡ್ಚಿಕೊಂಡು ಹಿಂಡಿದಾಗ ಚಟ ಚಟ ಶಬ್ದ ಬರ್ತದೆ. ಅದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿದರೆ ಅದರಲ್ಲಿ ಆ ಚಟ ಚಟ ಶಬ್ದದ ಜೊತೆಯಲ್ಲಿ ಕಿಡಿಗಳನ್ನು ಕೂಡ ನಾವು ನೋಡಬಹುದು. ನಮ್ಮ ಶರೀರದ ಅಗ್ನಿ ಜ್ವಾಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏನು ಹೇಳ್ತದೆಯಲ್ಲ, ಆ ಒಂದು ಪವರ್ ಅಂತಕ್ಕಂಥದ್ದನ್ನು ವಸ್ತ್ರ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಹಿಡಿದಿರ್ತದೆ. ಅದನ್ನು ಇನ್ನೊಬ್ಬರ ಶರೀರಕ್ಕೆ ಕೊಟ್ಟ ನಂತರದಲ್ಲಿ ಅವರಿಗೂ ತೊಂದರೆಯಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕಾಗಿ ಕೊಡಕೂಡ್ದು ಅಂಥೇಳಿ ಮಾಡಿರೋದು ಒಂದು. ಮತ್ತು ಆ ವ್ಯಕ್ತಿಯ ಮನಸ್ಥಿತಿ ಏನಿರ್ತದೆ ಗೊತ್ತಿಲ್ಲ. ನಾವು ಹಾಕ್ಕೊಂಡಿರ್ತಕ್ಕಂಥದ್ದು ಅವನಿಗೆ ತೊಂದರೆಯನ್ನು ಮಾಡಿದರೆ, ಅವನಿಗೆ ತೊಂದರೆ ಮಾಡೋದು ನಾವು ಪ್ರತ್ಯಕ್ಷವಾಗಿ ಅವನಿಗೆ ಒಳ್ಳೇದು ಮಾಡಲಿಲ್ಲ ಕೊಟ್ಟು, ಬದಲಾಗಿ ಅವನಿಗೆ ಇನ್ನಷ್ಟು ಕೇಡು ಮಾಡಿದ್ವಿ ಅಂತಕ್ಕಂಥದ್ದು ಒಂದು. ಇನ್ನು ಎಷ್ಟೋ ಸಂದರ್ಭ ಅನೇಕ ರೀತಿಯ ಚರ್ಮ ರೋಗಗಳಿರಬಹುದು, ಅಥವಾ ನಮ್ಮ ಶರೀರದ ಒಳಗೆ ನಮ್ಮ DNA ಇರಬಹುದಾಗಿರ್ತಕ್ಕಂಥ ಯಾವುದೋ ಒಂದು ತೊಂದರೆ ಇರಬಹುದು, ಸಮಸ್ಯೆಗಳಿರಬಹುದು. ಇದನ್ನು ಆತ ಧಾರಣೆ ಮಾಡಿದಾಗ ಆತನ ಶರೀರದೊಳಗೆ ಅದು ಪ್ರವೇಶ ಮಾಡಬಹುದು. ಆತನಿಗೆ ಅಲರ್ಜಿ ಆಗ್ಬೋದು, ಅಥವಾ ಆತ ಧಾರಣೆ ಮಾಡಿ ವಾಪಸ್ ಕೊಟ್ಟು ಮತ್ತೆ ಇವ್ರು ಹಾಕ್ಕೊಳ್ಳೋದು ಇರುತ್ತೆ. ಎಷ್ಟೋ ಕಡೆಗಳಲ್ಲಿ ನಾವು ನೋಡಿದ್ದೀವಿ, ನಮ್ಮದೇ ಬಟ್ಟೆ ಯಾರೊಬ್ಬರು ಬಂದಿದ್ದಾರೆ, ಅವ್ರಿಗೆ ಹಾಕ್ಕೊಳ್ಳೋಕೆ ಕೊಟ್ವಿ, ಅವ್ರು ಹಾಕ್ಕೊಂಡ್ರು. 2-3 ದಿವಸದ ನಂತರ ಪುನಃ ಮತ್ತೆ ಬಿಚ್ಚಿ ಹಾಕ್ಬಿಟ್ಟು ಹೋದರು. ಆ ನಂತರ ನಾವು ಮತ್ತೆ ತೊಳೆದು ಹಾಕ್ಕೊಂಡ್ರೆ ಮತ್ತೆ ಯಥಾ ಪ್ರಕಾರ ಅದರಲ್ಲಿ ಸಂಪೂರ್ಣ ಶುದ್ಧಿ ಆಗೋದಿಲ್ಲ. ಹಾಗಾಗಿ ವಸ್ತ್ರ ಇರಬಹುದು,
ಅಥವಾ ಟವಲ್ ಇರಬಹುದು ಅಥವಾ ಬ್ರಷ್ ಇರಬಹುದು, ಒಬ್ಬರು ಉಪಯೋಗಿಸಿದ್ದನ್ನು ಇನ್ನೊಬ್ಬರು ಉಪಯೋಗಿಸ್ತಕ್ಕಂಥದ್ದು ಆರೋಗ್ಯದ ದೃಷ್ಟಿಯಿಂದ ತುಂಬ ಅಪಾಯಕಾರಿ. ಹಾಗಾಗಿ ಕೊಡಬೇಕು ಅಂತ ಅನಿಸಿದರೆ ನಿಮಗೆ, ನೀವು ಉಪಯೋಗಿಸಿದ್ದನ್ನು ಕೊಡೋದಲ್ಲ. ಹಾಗೂ ಒಂದೊಮ್ಮೆ ಉಪಯೋಗಿಸಿದ್ದನ್ನು ದಂಡ ಮಾಡೋದು ಯಾಕೆ ಸ್ವಾಮಿ, ಯಾರಿಗಾರು ಕೊಡ್ತೀವಿ ಅನ್ನೋದಾದರೆ ಉಪ್ಪು ನೀರಿನಲ್ಲಿ ಮೊದಲು ಅದನ್ನು ನೆನೆಸಬೇಕು. ಕನಿಷ್ಠ 5 ದಿನಗಳ ಪರ್ಯಂತರವಾಗಿ ಸಂಪೂರ್ಣ ಉಪ್ಪು ನೀರಿನಲ್ಲಿ ಅದನ್ನು ನೆನೆಸಿ, ಆನಂತರ ಅದನ್ನು ಸ್ವಚ್ಛವಾಗಿ ತೊಳೆದು ಒಣಗಿಸಿ ಮತ್ತೆ ಮೇಲಿಂದ ಅದನ್ನು ಮತ್ತೆ ಐರನ್ ಮಾಡಬೇಕು. ಯಾಕೆ ಅಂತಂದರೆ ಅದಕ್ಕೆ ಬಿಸಿ ಅಂಶ ಅಂತಕ್ಕಂಥದ್ದು ತಾಗಿದಾಗ ಅದರಲ್ಲಿ ಇರಬಹುದಾಗಿರ್ತಕ್ಕಂತಹ ಬೇರೆ ಎಲ್ಲವೂ ಕೂಡ ಆ ಒಂದು ಐರನ್ ಮುಖಾಂತರ ಆ ಒಂದು ಇಸ್ತ್ರಿ ಪೆಟ್ಟಿಗೆಯನ್ನು ಉಜ್ಜಿದಾಗ ಅದು ಎಲ್ಲ ನಾಶವಾಗ್ತದೆ. ಆ ನಂತರದಲ್ಲಿ ಅನಿವಾರ್ಯದಲ್ಲಿ ಬೇಕಾದರೆ ಯಾರಿಗಾದರೂ ಕೊಡಬಹುದು, ಆದರೆ ಪೂರ್ಣವಾಗಿ ಅದು ಕೂಡ ಸರಿ ಅಲ್ಲ. ಹಾಗಾದ್ರೆ ಏನು ಮಾಡಬೇಕು ಅಂದರೆ, ಆ ವಸ್ತ್ರ ನೀವು ತೊಗೊಂಬಂದಿರೋದು ಸಂಪೂರ್ಣವಾಗಿ ಬಳಸಿ, ಅನೇಕರಿದ್ದಾರೆ 2 ದಿವಸ ಬಳಸಿದ್ರು 3 ಸಾರಿ ಹಾಕಿದ್ರು, ಆಮೇಲೆ ಬೇಜಾರಾಗೋಯ್ತು ಯಾರಿಗೋ ಕೊಟ್ಬಿಟ್ರು. ನಿಮ್ಮದನ್ನು ನೀವು ಕೊಟ್ಟು ಎಷ್ಟೋ ಸಂದರ್ಭ ನಿಮ್ಮ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕೂಡ ಅದರಲ್ಲಿ ಹೋಗ್ಬಿಡ್ತದೆ. ನಿಮ್ಮ ಶರೀರದ ಸಾಮರ್ಥ್ಯವನ್ನು ನೀವು ಕೊಟ್ಟಾಗೂ ಆಯಿತು. ಬ್ಯಾಟ್ರಿ ಚಾರ್ಜ್ ಡೌನ್ ಆದ ಹಾಗೆ ಕೆಲವು ಸಂದರ್ಭ ಅದು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಯೋಚನೆ ಮಾಡಿ ಕೊಡುವಂಥ ಅನಿವಾರ್ಯತೆ ಇದ್ದರೆ, ನಾನು ಹೇಳಿದ್ನಲ್ಲ, ಈ ಪ್ರಕ್ರಿಯೆಯನ್ನು ಅನುಸರಣೆ ಮಾಡಿ ಅನಿವಾರ್ಯದಲ್ಲಿ ತೀರಾ ಅಗತ್ಯ ಇರತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಕೊಡಿ, ಬೇರೆ ಟೈಮಲ್ಲಿ ಕೊಡೋದು ಸರಿ ಅಲ್ಲ. ಕೆಲವೊಮ್ಮೆ ಹೇಳ್ತಾರೆ, ಅಯ್ಯೋ ನನ್ನ ಲಕ್ ಪಾಸ್ ಆಗೋಯ್ತು, ಅವ್ರಿಗೆ ಹೊರಟೋಯ್ತು, ಅದೃಷ್ಟವನ್ನು ರವಾನೆ ಮಾಡಿಬಿಟ್ವೇನೋ ಅನ್ನೋ ಒಂದು ಮಾತು ಕೇಳಿಬರುತ್ತೆ. ಬಹುಶಃ ಅದಕ್ಕೆ ಉತ್ತರ ದೊರಕಿದೆ. ಅದೃಷ್ಟ ಅಂತಂದರೆ ನೋಡಿ, ಸಂಸ್ಕೃತದಲ್ಲಿ ಅದೃಷ್ಟ ಅನ್ನೋ ಪದ ಇದೆಯಲ್ಲ, ದೃಷ್ಟ ಅಂದರೆ ಕಂಡಿದ್ದು ಅಂತ, ಅದೃಷ್ಟ ಅಂದರೆ ಕಾಣದೇ ಇದ್ದಿದ್ದು ಅಂತ. ಯಾವುದು ನಮಗೆ ಕಾಣದೇ ಇದ್ದಿದ್ದು, ಯಾವುದೋ ಒಂದು ನಮ್ಮ ಒಳ್ಳೆಯ ಯೋಗ, ಯಾವುದೋ ಒಂದು ಒಳ್ಳೆಯ ಭಾಗ್ಯ, ಯಾವುದೋ ಒಂದು ಕಾರಣ ಆಗಿರುತ್ತೆ, ಅದಕ್ಕೆ ನೀವು ಅದನ್ನು ದಾಟಿಸಿದ್ರಿ ಅಂತ ಅಂದ್ಕೂಡಲೇ ಕೈಯಾರೆ ಕಳ್ಕೊಂಡಾಗ ಆಯಿತು. ಅದೇ ಅದೃಷ್ಟ. ಕಾಣದೇ ಇದ್ದಿದ್ದನ್ನು ಇನ್ನೊಬ್ಬರಿಗೆ ಹಸ್ತಾಂತರ ಮಾಡಿದ್ರಿ, ಹೋಯ್ತು. ಆದಿಗುರು ಶಂಕರಾಚಾರ್ಯರ ಕುರಿತಾಗಿ ಸ್ಮರಿಸ್ಕೊಂಡ್ರಿ ಗುರುಗಳೇ. ಕ್ಷೇತ್ರ ಅಂತಲ್ಲ, ಕ್ಷೇತ್ರ ಅಂದರೆ ಇಡೀ ಭಾರತವೇ ಅವರ ಸುಕ್ಷೇತ್ರ ಅಂತ ಹೇಳ್ಬೋದು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕಾಲ್ನಡಿಗೆಯಲ್ಲಿ ಪರ್ಯಟನೆ ಮಾಡಿದ್ದು ಕೇವಲ 32 ವರ್ಷಕ್ಕೆ ಅಂತ ಹೇಳಿದ್ರೆ, ಮತ್ತು ನಾವಿಲ್ಲಿ ಸ್ಮರಿಸ್ಕೊಳ್ಬೇಕು ಅವರ ತಾಯಿ 32 ವರ್ಷಕ್ಕೆ ಅನ್ನೋ ಪಾಯಿಂಟಲ್ಲಿ ಒಂದು ವಿಚಾರ ನಾವು ಗಮನಿಸಬೇಕು. 16 ವರ್ಷ ಅವ್ರು ಇತ್ಲಗೆ ಇದ್ರು. ಹೌದು, 16 ವರ್ಷದಲ್ಲಿ. ಜೊತೆಗೆ ಅವರ ತಾಯಿ, ನಾನು ಸನ್ಯಾಸಿ ಜೀವನಕ್ಕೆ ನಿನ್ನನ್ನು ಕಳಿಸೋದಿಲ್ಲ ಅಂದಾಗ ಆದಂತಹ ವಿಸ್ಮಯಕಾರಿ ವಿಚಾರವ ಅದ್ಭುತ ಅಲ್ವಾ ಗುರುಗಳೇ? ಗುರುಗಳೇ, ಶಂಕರಾಚಾರ್ಯರ ಆರಾಧನೆಯನ್ನ ಮಾಡಬಹುದಾ? ಮಾಡೋದಾದ್ರೆ ಅದರ ಪದ್ಧತಿ ಹೇಗೆ ಮತ್ತು ಏನು ದೋಷ ಪರಿಹಾರ ಮಾಡ್ಕೊಳ್ಬಹುದು? ಮೋಹ ಮುದ್ಗರ ಎಲ್ಲಕ್ಕಿಂತ ದೊಡ್ಡದು. ಮುದ್ಗರ ಅಂತಂದ್ರೆ ಏನು ಅಂತಂದ್ರೆ ಗದೆ ಅಂತ, ಗದೆಯ ಥರದ ಒಂದು ಆಯುಧ. ಅದು ಮೋಹಕ್ಕೆ ಮುದ್ಗರ. ಶಂಕರಾಚಾರ್ಯರ ಆರಾಧನೆ ಮಾಡೋ ವಿಚಾರ ನೀವು ಕೇಳಿದ್ರಲ್ವಾ? ಶಂಕರಾಚಾರ್ಯರ ಆರಾಧನೆ ಮಾಡಿದ್ದರಿಂದ ಏನೇನು ದೋಷ ಪರಿಹಾರ? ಶಂಕರಾಚಾರ್ಯರ ಆರಾಧನೆ ಇದು ಒಂಥರ ವಿಚಿತ್ರ ಸ್ಥಿತಿ. ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿವಸ ಶಂಕರಾಚಾರ್ಯರ ಅವತಾರವಾಗಿದ್ದು, ವೈಶಾಖದ ನಂತರ ಜ್ಯೇಷ್ಠ, ಆಷಾಢ, ಶ್ರಾವಣ ಕಳೆದಿದೆ. ಈಗ ಭಾದ್ರಪದ ಮಾಸದಲ್ಲಿ ಶುದ್ಧ ಪಂಚಮಿಯ ದಿವಸ ನಾವಿದ್ದೇವೆ. ಇವತ್ತು ಕರೆಕ್ಟ್ 4 ತಿಂಗಳಾಗಿದೆ, ಚಾತುರ್ಮಾಸ್ಯ ಆಗಿದೆ ಶಂಕರಾಚಾರ್ಯರ ಜನನ ಆದ ಆ ಒಂದು ದಿನಕ್ಕೆ ಇವತ್ತಿಗೆ. ವಿಚಿತ್ರ ಅಂದರೆ ಇವತ್ತು ಕೂಡ ವೈಶಾಖ ಶುದ್ಧ ಪಂಚಮಿ ಇದ್ದಾಗೆ ಭಾದ್ರಪದ ಶುದ್ಧ ಪಂಚಮಿ. ಇವತ್ತು ಗುರುವಾರ ಪಂಚಮಿ ದಿವಸ ಶಂಕರಾಚಾರ್ಯರು ಅವರ ಒಂದು ವಿಷಯವನ್ನು ನಿಮಗೆ ತಿಳಿಸೋದಕ್ಕೆ ನನಗಿವತ್ತು ಪ್ರೇರೇಪಣೆ ಕೊಟ್ಟರು. ತೀರ್ಮಾನ ಇರಲಿಲ್ಲ ಇವತ್ತು ಯಾವ ವಿಷಯ ಮಾತಾಡಬೇಕು ಅಂತ, ನಾನೇ ನಿರ್ಧಾರ ಮಾಡಿಕೊಂಡಿರಲಿಲ್ಲ. ಆದರೆ ಗುರುವಾರ ಯಾಕೆ ಶಂಕರರ ಬಗ್ಗೆ ಮಾತಾಡಬಾರ್ದು ಅಂತ ಬಂತು. ಶಂಕರಾಚಾರ್ಯರ ಆರಾಧನೆಯನ್ನು ಹೋಗಿ ನೀವು ಕ್ಷೇತ್ರ ಕಾಲಡಿಯಲ್ಲಿ ಇವತ್ತಿಗೂ ಕೂಡ ಶಂಕರ ಮಠ ಇದೆ. ಶಂಕರಾಚಾರ್ಯರು ಬಾಳು ಬದುಕಿರತಕ್ಕಂತಹ ಒಂದು ಪೂರ್ಣಾ ನದಿಯ ತೀರ ಇವತ್ತಿಗೂ ಕೂಡ ಇದೆ. ಕೇರಳದಲ್ಲಿದೆ ಕಾಲಡಿ ಅಂಥೇಳಿ ಊರು. ಇರಲಿ, ಹಾಗಂಥೇಳಿ ಅವರು ವಿಶ್ವವ್ಯಾಪಿ ಜಗದ್ಗುರುಗಳು ಅಂಥೇಳಿ ಶಂಕರರನ್ನು ಆರಾಧನೆ ಯಾರೂ ಮಾಡಬಹುದು, ಏನೂ ತಪ್ಪಿಲ್ಲ. ಇವತ್ತು ಶಂಕರಾಚಾರ್ಯರ ಫೋಟೋಗಳು ಬೇಕಾದಷ್ಟು ಸಿಕ್ಕತ್ತೆ, ಕಾಲ್ಪನಿಕವಾದ ಫೋಟೋಗಳೇನೆ, ಮತ್ತು ಯಾವುದೂ ಕೂಡ ಹೌದು ಅವರದ್ದೇನು ಆ ಟೈಮಲ್ಲಿದ್ದು ಫೋಟೋ ಹೊಡ್ಕೊಂಡಿದ್ರಾ? ಅವರ ಲಕ್ಷಣವನ್ನು ಯಾವುದೋ ಒಂದು ಮಾಧವೀಯ ಶಂಕರ ವಿಜಯ ಇರ್ಬೋದು, ಬೇರೆ ಬೇರೆ ಶಂಕರಾಚಾರ್ಯರ ಶಂಕರ ವಿಜಯಂ ಅಂತಕ್ಕಂಥ ಗ್ರಂಥದಲ್ಲಿ ಅವರ ಲಕ್ಷಣವನ್ನು ಏನು ಹೇಳ್ತದೆ, ಆ ಲಕ್ಷಣದ ಆಧಾರದ ಮೇಲೆ ಯಾರೋ ಒಬ್ಬ ಕಲಾವಿದ ಚಿತ್ರಿಸಿರ್ತಕ್ಕಂಥ ಪಟವೇ ಹೊರತು ಶಂಕರಾಚಾರ್ಯರನ್ನು ಫೋಟೋ ಹೊಡೆದಿದ್ದು ಅಲ್ವಲ್ಲ ಅದು. ಹಾಗಂತ ಹೇಳ್ಕೊಂಡು ವಿಚಿತ್ರ ಅಂದರೆ ಇಡೀ ಭಾರತ ಅಂತಲ್ಲ, ಇಡೀ ವಿಶ್ವದಲ್ಲಿ ಎಲ್ಲೆಲ್ಲಿ ಆ ಚಿತ್ರವನ್ನು ಫೋಟೋವನ್ನು ನೋಡಿದರೂ ಕೂಡ ಆ ಫೋಟೋ ನೋಡಿದ ತಕ್ಷಣದ ಹೇಳ್ತಾರೆ ಏನಂತ, ಶಂಕರಾಚಾರ್ಯರು ಇದು ಅಂಥೇಳಿ. ರಾಘವೇಂದ್ರ ಸ್ವಾಮಿಗಳು, ಮಂತ್ರಾಲಯದ ರಾಘವೇಂದ್ರ ಶ್ರೀಗಳನ್ನು ಅಷ್ಟೇನೆ,
ಶಿರಡಿ ಸಾಯಿಬಾಬಾ ಇರ್ಬೋದು. ಸಾಯಿಬಾಬಾ ಅವರದ್ದಾದರೂ ಫೋಟೋಗಳಿದೆ. ಮಂತ್ರಾಲಯದ ರಾಘವೇಂದ್ರ ರಾಯರದ್ದು ಫೋಟೋ ಎಲ್ಲಿದೆ? ಆ ಕಾಲದಲ್ಲಿ ಫೋಟೋ ಹೊಡೆದಿದ್ರಾ? ಹಾಗೆ ಯಾವುದೇ ಒಬ್ಬ ಸಾಧಕರ